ಮಾಡಲ್ಲವಾಗ ನೈಟ್ ಇವತ್ತು ಮಲ್ಕಬಿಟ್ರೆ ಹೇಳ್ದಂಗೆ ಕೇಳ್ತೀನಿ ಮೇಡಮ್ ಮೇಡಮ್. ಹಾಯ್ ನಮಸ್ಕಾರ ಸ್ನೇಹಿತರೆ, ಬಿಗ್ ಬಾಸ್ ಕಡೆಯಿಂದ ಇನ್ನೊಂದು ಸಾಕತ್ತಾಗಿರೋ ಪ್ರೋಮೋನೆ ಬಂದಿದೆ ಅಂತ ಹೇಳ್ಬೋದು. ಗಿಲ್ಲಿ ನಟ ಅವರು ಅಶ್ವಿನಿ ಗೌಡ ಅವರನ್ನ ಸಾಕತ್ತಾಗಿ ರೊಚ್ಚಿಗೆ ಎಬ್ಸಿದ್ದಾರೆ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಗಿಲ್ಲಿ ನಟ ಅವರು ಕ್ಯಾಪ್ಟನ್ ಆಗಿದ್ದಾರೆ, ಆದ್ರೆ ಅಶ್ವಿನಿ ಗೌಡ ಅವರು ಕೆಲಸ ಮಾಡಲ್ಲ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಗಿಲ್ಲಿ ನಟ ಮಾಡ್ಲೇಬೇಕಮ್ಮ ನೀನು ಅಂತ ಫುಲ್ ಆವಾಜ್ ಗರಮಲ್ಲಿ ಹೇಳಿದ್ದಾರೆ ಅಂತ ಹೇಳ್ಬೋದು. ಸ್ನೇಹಿತರೆ, ನಿಮಗೆ ಗಿಲ್ಲಿ ನಟ ಅವರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಅಶ್ವಿನಿ ಗೌಡ ಅವರಿಗೆ ಕೆಲಸ ಮಾಡ್ಲೇಬೇಕು ಅಂತ ಅನ್ಸಿದ್ದಕ್ಕೆ ಮೇಡಮ್ ಮೇಡಮ್. ಅಶ್ವಿನಿ ಗೌಡ ಅವರು ಗಿಲ್ಲಿನ ಹೆದರಾಕೊಂಡು ನಿದ್ದೆನೆ ಮಾಡ್ತಾ ಇಲ್ಲ ರಾತ್ರಿ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಗಿಲ್ಲಿ ನಟ ಅವರು ಅಶ್ವಿನಿ ಗೌಡ ಮಲ್ಕೊಂಡಾಗ ಹೋಗಿ ತಟ್ಟೆಯನ್ನು ತಗೊಂಡೋಗಿ ಕಿವಿ ಹತ್ರ ಟಕ ಟಕ ಅಂತ ಬಾರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಪ್ರೋಮೋದಲ್ಲಿ ಎದ್ದು ಕಾಣಿಸ್ತಾ ಇದೆ ಗಿಲ್ಲಿ ನಟ ಅವರು ಅಶ್ವಿನಿ ಗೌಡ ಅವ್ರನ್ನ ಬಿಡ್ತಾನೆ ಇಲ್ಲ ಅಂತ ಹೇಳ್ಬೋದು. ಸ್ನೇಹಿತರೆ, ಈ ವಾರ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಮಾಳು ಅವರು, ಮತ್ತೆ ಹಾಗೂ ಸೂರಜ್ ಅವರು ಕೂಡ ಹೊರಗಡೆ ಬಂದಾಯ್ತು. ಸ್ನೇಹಿತರೆ, ಇನ್ನೇನು ಕೆಲವೇ ದಿನಗಳು ಉಳಿದಿರೋ ಕಾರಣದಿಂದ ಡಬಲ್ ಎಲಿಮಿನೇಷನ್ ಆಗ್ತಾ ಇದೆ. ನೆಕ್ಸ್ಟ್ ವಾರ ಏನಾಗುತ್ತೆ ನೋಡ್ಬೇಕು. ಸ್ನೇಹಿತರೆ, ಬಿಗ್ ಬಾಸ್ ನೀವು ನೋಡ್ತಾ ಇದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಏನಂದು ಕಮೆಂಟಲ್ಲಿ ಕಮೆಂಟ್ ಹಾಕಿ. ಸ್ನೇಹಿತರೆ, ನಾನು ಮಾಡೋ ವಿಡಿಯೋಗಳಲ್ಲಿ ಒಂದು ಲೈಕ್ ಕೊಡಿ. ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಯಾರು ಗೆಲ್ಲಬೇಕು ಎಂದು ಕೂಡ ಕಮೆಂಟ್ ಮಾಡಿ. ಸ್ನೇಹಿತರೆ, ಬಿಗ್ ಬಾಸ್ ಹೆಚ್ಚಿನ ಮಾಹಿತಿಗಾಗಿ ಮೈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅವರು ಕ್ಯಾಪ್ಟನ್ ಆಗಿದ್ದಾರೆ, ಮನೆ ಸದಸ್ಯರೆಲ್ಲ ಹೇಗಿರುತ್ತಾರೆ? ಗಿಲ್ಲಿ ನಟ ಕ್ಯಾಪ್ಟನ್ ಆಗಿರೋದ್ರಿಂದ ಈ ವಾರ ಪೂರ್ತಿ ಅಲ್ಲ ಫುಲ್ ಹೇಗಿರುತ್ತೆ ಗಿಲ್ಲಿ ನಟ ಒಂದೇ ಹಾವಳಿ ಬಿಗ್ ಬಾಸ್ ಮನೇಲಿ ಅಂತ ಹೇಳ್ಬೋದು. ಸ್ನೇಹಿತರೆ, ಗಿಲ್ಲಿ ನಟ ಅವರು ಕ್ಯಾಪ್ಟನ್ ಆಗಿರೋದ್ರಿಂದ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಅಂತ ಮತ್ತೆ ಕೇಳ್ತಾ ಇದ್ದೀನಿ. ಸ್ಪಂದನ್ ಅವರು ರೀ ಎಂಟ್ರಿ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆಗೆ, ತುಂಬಾನೇ ಭಾವುಕರಾಗಿದ್ರು ಅಂತ ಹೇಳ್ಬೋದು. ಮಾಳು ಅವರು ಎಲಿಮಿನೇಷನ್ ಆಗಿದ್ದಾರೆ, ಆದರೆ ಸ್ಪಂದನ್ ಅವರು ರಿಟರ್ನ್ ಬಂದಿದ್ದಾರೆ ಅಂತ ಹೇಳ್ಬೋದು. ಸ್ನೇಹಿತರೆ, ಸ್ಪಂದನ್ ಅವರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ. ಓಕೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಓಕೆ, ಬಾಯ್.